ಬಿಜೆಪಿ ಪಕ್ಷವು ಎಸ್ಐಆರ್ ಮತಪಟ್ಟಿ ಪರಿಷ್ಕರಣೆ ನೆಪದಲ್ಲಿ ದಲಿತ, ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗದವರ ಮತಗಳನ್ನು ಮತಪಟ್ಟಿಯಿಂದ ತೆಗೆದುಹಾಕುವ ಹುನ್ನಾರ ನಡೆಸುತ್ತಿದೆ ಎಂದು ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎನ್.ಕೆ. ದಾದಾಪೀರ್ ತಿಳಿಸಿದರು. ಮೊಳಕಾಲ್ಮೂರು ಪಟ್ಟಣದ ಶಾದಿ ಮೊಹಲ್ಲಾದಲ್ಲಿ ಬುಧವಾರ ಯುವ ಕಾಂಗ್ರೆಸ್ನಿಂದ ಏರ್ಪಡಿಸಿದ್ದ ವಿಧಾನಸಭಾ ಯುವ ಕಾಂಗ್ರೆಸ್ ಸಮಿತಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದರು. ಬಿಜೆಪಿ ಪಕ್ಷದ ಈ ಷಡ್ಯಂತರವನ್ನು ಕಾಂಗ್ರೆಸ್ ಪಕ್ಷದ ಯುವ ಕಾರ್ಯಕರ್ತರು ಪ್ರತಿ ಬೂತ್ ಮಟ್ಟದಲ್ಲಿಯೂ ತಡೆ ಹಿಡಿಯುವುದರ ಜೊತೆಯಲ್ಲಿ ಈ ಸಂಬಂಧ ಹೆಚ್ಚು ಪ್ರಚಾರ ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು. ಕ್ಷೇತ್ರದ ಶಾಸಕರಾದ ಎನ್. ಗೋಪಾಲಕೃಷ್ಣ ಅವರು ಸತತವಾಗಿ 7 ಬಾರಿ ಶಾಸಕರಾಗಿದ್ದು ರಾಜಕೀಯದಲ್ಲಿ ಹೆಚ್ಚು ಅನುಭವಿಗಳಾಗಿದ್ದಾರೆ. ಇವರ ಹಿರಿತನಕ್ಕೆ ರಾಜ್ಯ ನಾಯಕರು ಆದ್ಯತೆ ನೀಡಿ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಬೇಕಿದೆ. ಇವರಿಗೆ ಸಚಿವ ಸ್ಥಾನ ನೀಡಿದ್ದಲ್ಲಿ ಪಕ್ಷ ಸಂಘಟನೆ, ಜಿಲ್ಲಾ ಅಭಿವೃದ್ಧಿ ಹಾಗೂ ಕ್ಷೇತ್ರ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಸಭೆಯಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿ ಶ್ರೀನಿವಾಸ್ ರಾಥೋಡ್, ಜಿಲ್ಲಾಧ್ಯಕ್ಷ ಕಾರೇಹಳ್ಳಿ ಉಲ್ಲಾಸ್, ಮೊಳಕಾಲ್ಮೂರು ಬ್ಲಾಕ್ ಅಧ್ಯಕ್ಷ ಧನಂಜಯ, ತಳಕು ಬ್ಲಾಕ್ ಅಧ್ಯಕ್ಷ ಹರೀಶ್, ನಗರಾಧ್ಯಕ್ಷ ಪವನ್, ಜಿಲ್ಲಾ ಮಾಜಿ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ, ಕೆಡಿಪಿ ಸದಸ್ಯ ಶ್ರೀನಿವಾಸ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಮೊಹಮ್ಮದ್ ರಫಿ, ಮೈನಾರಿಟಿ ಅಧ್ಯಕ್ಷ ಗೌಸ್ ಇಕ್ಬಾಲ್ ಇದ್ದರು. ವರದಿಗಾರ ರುದ್ರೇಶ್, ಎ-ಟು-ಝೆಡ್ ಟಿವಿ, ಮೊಳಕಾಲ್ಮೂರು. ಪ್ರತಿ ತಿಂಗಳು ನಾವು ಯುವ ಕಾಂಗ್ರೆಸ್ ವತಿಯಿಂದ ಒಂದು ಎಕ್ಸಿಕ್ಯೂಟಿವ್ ಕಾರ್ಯಕಾರಿಣಿ ಸಭೆ ಮಾಡಬೇಕಂತೇಳಿ ನಮ್ಮ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಿಂದ ಕರೆ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ನಾವು ಈ ಎಕ್ಸಿಕ್ಯೂಟಿವ್ ಮೀಟಿಂಗ್ನ ಮಾಡಲಿಕ್ಕೆ ಹೇಳಿದ್ದಾರೆ. ಆ ಕಾರಣದಿಂದ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂಥ ಶ್ರೀನಿವಾಸ್ ರಾಥೋಡ್ ಸರ್ ಅವರು ಮೊದಲನೇ ಬಾರಿಗೆ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರು ಬಂದಿರತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಯುವ ಕಾಂಗ್ರೆಸ್ನ ಶಕ್ತಿ ಯಾವ ರೀತಿ ಇರಬೇಕು, ಯುವ ಕಾಂಗ್ರೆಸ್ನ ಶಕ್ತಿ ಬಲವರ್ಧನೆ ಆಗಿ ಅದೇ ರೀತಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಾವೆಲ್ಲರೂ ಯಾವ ರೀತಿ ಹೋರಾಡಬೇಕು, ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋ ರೀತಿಯಲ್ಲಿ ನಮಗೆ ಹೇಳಲಿಕ್ಕೆ, ಮಾಹಿತಿ ಕೊಡಲಿಕ್ಕೆ ಅವರು ರಾಷ್ಟ್ರೀಯ ತೆಲಂಗಾಣದಿಂದ ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ಕೃತಜ್ಞತೆಗಳು ಅರ್ಪಿಸ್ತೀನಿ. ಯಾಕಪ್ಪ ಅಂತೇಳಿದರೆ, ಅವರು ಅಷ್ಟು ದೂರದಿಂದ ತೆಲಂಗಾಣದಿಂದ ಅವರು ಸಂಘಟನೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅದೇ ರೀತಿ ಈ SIR ಕುರಿತು ಒಂದೆರಡು ಮಾತನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಾಗಲೇ ನಮ್ಮ ಶಾಸಕರ ಆದೇಶ ಮೇರೆಗೆ ನಾವೆಲ್ಲರೂ ಈಗಾಗಲೇ ಮೇನ್ ಪೇರೆಂಟ್ ಬಾಡಿಯಿಂದ BLA 1, BLA 2 ಮಾಡಿ ಆಲ್ರೆಡಿ ಪ್ರತಿಯೊಂದು ಬೂತಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಅವರಿಗೆ ಜೊತೆಗೂಡಿ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅವ್ರ ಜೊತೆಗೂಡಿ ಕೆಲಸ ಮಾಡಿ ಯಾರು ಅತಿ ಹೆಚ್ಚು ಕಡು ಬಡವರು ಇರ್ತಾರೋ, ಯಾರಿಗೆ ಅರ್ಥ ಆಗೋದಿಲ್ವೋ ಅದನ್ನು ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿ ಮನೆಗೂ ಹೋಗಿ ಪ್ರತಿ ಹಳ್ಳಿಯಲ್ಲೂ ಕೂಡ ಬೂತ್ ಲೆವೆಲಲ್ಲಿ ಹೋಗಿ ಯಾರ್ದು ಫಿಲ್ ಆಗಿಲ್ಲ ಅಂಥವ್ರದ್ದು ಸೇರಿಸೋಂಥ ಕೆಲಸ ನಮ್ಮ ಯುವ ಕಾಂಗ್ರೆಸ್ಸು ಮಾಡಬೇಕು. ಅದೇ ರೀತಿ ನಾವು ನಾಯಕತ್ವ ಗುಣನೂ ಕೂಡ ಈ SIR ಮೂಲಕ, SIR ಭಾಳ ಹಳೇದು, SIR ಈಗಿಂದ ಅಲ್ಲ, ಮೊದಲಿಂದ SIR ನಮ್ಮ BLO ಆಫೀಸರ್ಗಳು ಅವರಷ್ಟಕ್ಕೆ ಅವರು ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ಆದರೆ ಈಗ ಈ ಷಡ್ಯಂತ್ರ SIR ಅನ್ನೋ ಒಂದು ಷಡ್ಯಂತ್ರ BJPಯವರು ತಂದು ಪ್ರತಿನಿತ್ಯ ಎಲ್ಲಿ ಯಾವ್ಯಾವ ಕಡೆ ಅತಿ ಹೆಚ್ಚು ಮತದಾರರು, ಈ ಅಲ್ಪಸಂಖ್ಯಾತರು, ದೀನ ದಲಿತರು, ಹಿಂದುಳಿದ ವರ್ಗದವರು ಯಾರು ಇರ್ತಾರೋ ಅಂಥವ್ರನ್ನ ತೆಗೆದು ನಮ್ಮ ಕಾಂಗ್ರೆಸ್ ಪಕ್ಷದ ವೋಟ್ಗಳು ಎಲ್ಲಿ ಯಾವ್ಯಾವ ಇದಾವೋ ಅದನ್ನು ಡಿಲೀಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಬಹಳ ದೊಡ್ಡ ಷಡ್ಯಂತರ. ಏನು ಈ ವೆಸ್ಟ್ ಬೆಂಗಾಲಲ್ಲಿ ತಾವು ನೋಡ್ಬೋದು, 92 ಲಕ್ಷ ಮತಗಳನ್ನು ಡಿಲೀಟ್ ಮಾಡಿದರು. ಅದೇ ರೀತಿ ಇಬ್ಬರು CM ಮುಖ್ಯಮಂತ್ರಿಗಳಾದಂಥ ಸ್ಟಾಲಿನ್ ಅವರಾಗಿರ್ಬೋದು, ಮಮತಾ ಬೆನರ್ಜಿ ಅವರಾಗಿರ್ಬೋದು, ಆ ಸೋಲಿಕ್ಕೆ ಕಾರಣ SIR. ఇక్కడ ప్రతి దగ్గర చూసుకోండి మీరు, బీజేపీకి అంతకుముందు ఏ రాష్ట్రంలో చూసుకున్నా కూడా అక్కడ వాళ్ళకు మెజారిటీ లేదు. ఒక 10 సంవత్సరాల కింద, 15 సంవత్సరాల కింద అక్కడ ఉన్నటువంటి లోకల్ పార్టీలతోటి పొత్తు పెట్టుకొని ఈరోజు అక్కడ ఉన్నటువంటి లోకల్ పార్టీలనే ఖతం చేసేసి బీజేపీ ఈరోజు అధికారంలోకి వచ్చింది. ఇప్పుడు రాజస్థాన్ చూసుకోండి, రాజస్థాన్లో ఫస్ట్ లోకల్ పార్టీస్ తోటి పొత్తు పెట్టుకుంది. ఇప్పుడు రాజస్థాన్లో అధికారంలో ఎవరున్నారు? బీజేపీ అధికారంలో ఉంది. మహారాష్ట్ర చూసుకోండి, శివసేనతోటి పొత్తు పెట్టుకుంది, శివసేనను ఖతం చేసేసింది బీజేపీ. ఇప్పుడు ఎవరున్నారు మహారాష్ట్ర అధికారంలో? బీజేపీ. తర్వాత అస్సాం చూసుకోండి, అస్సాంలో అక్కడ
లోకల్ పార్టీస్ తోటి ఫస్ట్ పొత్తు పెట్టుకుంది. ఆ లోకల్ పార్టీస్ అన్నిటి ఖతం చేసేసింది. ఈరోజు అస్సాంలో బీజేపీ అధికారంలోకి వచ్చింది. అలాగే యూపీ చూసుకోండి, అంతకుముందు బిఎస్పి ದೇಶಾದ್ಯಂತ ಒಂದು ಭೂತ ಓಡಾಡ್ತಿದೆ. ಆ ಭೂತ ಏನಂದರೆ SIR. ಏನು ಬಿ ಜೆ ಪಿಯವರು ಒಂದು SIRನ ಒಂದು ದೊಡ್ಡ ಭೂತ ಥರ ಬಿಂಬಿಸಿ ನಮ್ಮ ದೇಶದಲ್ಲಿ ನಾವು ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಬೆಳೆದಿದ್ದೀವಿ, ನಮ್ಮನ್ನ ನೀವು ಈ ದೇಶದಲ್ಲಿ ಇದ್ದೀರಾ, ನೀವು ಈ ದೇಶದ ಪ್ರಜೆನಾ ಅಂತ ಇವತ್ತು ನರೇಂದ್ರ ಮೋದಿ ಅವರು ಕ್ವಶನ್ ಮಾಡಿದ್ದಾರೆ. SIR ಅಂದ್ರೆ ಏನು ಹೇಳ್ರಿ? ನಮ್ಮನ್ನ ನೀವು ಈ ದೇಶದಲ್ಲಿ ಇದ್ದೀರಾ, ನಿಮ್ಮ ಮೊಳಕಮೂರಾಗ ಹುಟ್ಟಿ ನೀವೇನೋ ಅಂತ ಪ್ರಶ್ನೆ ಮಾಡಿರೋದೇ SIR. ಈ ನರೇಂದ್ರ ಮೋದಿ ಅವರು ಈ ಒಂದು SIR ಮೂಲಕ ಇವತ್ತು ಈ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಕ್ವಶನ್ ಮಾಡಿದರೆ ನೀವು ಇದನ್ನು ಗಮನದಲ್ಲಿಟ್ಕೋಬೇಕು. ತದನಂತರ ಒಂದು ಬೂತಕ್ಕೆ ಯಾರು ಎದುರುವಂತ ನಾವು ಅವಶ್ಯಕತೆ ಇಲ್ಲ. ಇದು ಸರ್ಕಾರದಿಂದ ಒಂದು ದಾಖಲೆ ಕೊಡ್ತಾರೆ, ಅದಕ್ಕೊಂದು ಆಧಾರ್ ಕಾರ್ಡ್ನ ಕೊಟ್ಟು ಅದನ್ನು ಸೂಕ್ತ ರೀತಿಯಾಗಿ ಫಿಲಪ್ ಮಾಡಿದರೆ ನಮ್ಮ ಅಸ್ತಿತ್ವ ಮತ್ತೆ ನಮಗೆ ಉಳಿತಾ ಇದೆ. ನಮ್ಮ ಸಂವಿಧಾನ ನೀಡಿದಂತಹ ಮತದಾನ ಹಕ್ಕು ನಮ್ಮಲ್ಲೇ ಉಳಿತದೆ. ಇದನ್ನ ಯುವ ಕಾಂಗ್ರೆಸ್ನವರು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಬಹಳ ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಬೂತ್